ನಾನು ಪ್ರಯೋಗ ಸಂಸ್ಥೆಯ ಒಂದು ಅಡಿಯಲ್ಲಿ ಸತತವಾಗಿ ಈಗ 5 TPಗಳನ್ನು ಅಟೆಂಡ್ ಮಾಡಿದ್ದೀನಿ. ಸೊ ಈ 5 TPಗಳಲ್ಲಿ 3-4 ಏನೂ ತೊಂದರೆ ಆಗಿರಲಿಲ್ಲ. ಬಟ್ 5ನೇ TPಲಿ ಅಂದರೆ ಈಗ ರೀಸೆಂಟಾಗಿ ಈಗ ಅಕ್ಟೋಬರ್ 3ರಿಂದ 5ರವರೆಗೆ ಏನು TP ನಡೀತೋ ಆ TPಗೆ ನಾನು ಅಟೆಂಡ್ ಆಗೋಕ್ಕಾಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಒಂದು ದಸರಾ ರಜೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯನ್ನು ಕೂಡ ರಾಜ್ಯ ಸರ್ಕಾರದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಸೊ ಆ ಗಣತಿಗೂ ಕೂಡ ನಮಗೆ ಆದೇಶ ಬಂದಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮೇಲಾಧಿಕಾರಿಗಳಾದಂತಹ BO ಮತ್ತು DDP ಅವ್ರನ್ನ ಸಂಪರ್ಕಿಸಿದಾಗ ಸರ್ ಅವರು ಒಂದೇ ಮಾತು ಹೇಳಿದರು, ನೀವು ನಿಮ್ಮ ತರಬೇತಿಗೆ ಕಳಿಸುವ ಜವಾಬ್ದಾರಿ ನಮ್ಮದು. ಸೊ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿರಿ. ಅವರು ಸಬ್ಸ್ಟಿಟ್ಯೂಟನ್ನು ಕೂಡ ಹುಡುಕಿದ್ರು, ಶನಾಜ್ ಅಂತೇಳಿ ಇನ್ನೊಂದು ಶಾಲೆಯ ಶಿಕ್ಷಕರಾಗಿದ್ದರು ಅವರು. ಸೊ ಇಬ್ಬರು ಸೇರಿ ನಾವು ಒಂದು ಸೆನ್ಸಸ್ಸನ್ನು ಮುಗಿಸ್ಬಿಟ್ಟು ಕೊನೆಗೆ ರಾತ್ರಿ 11ರವರೆಗೂ ಕೂಡ ಸರ್ವರ್ ತೊಂದರೆ ಇದ್ದಿದ್ದಕ್ಕೆ 3-4 ದಿನ ಸರ್ವರ್ ಇರಲಿಲ್ಲ. ರಾತ್ರಿ 11ರವರೆಗೆ ನಾವು ವೈಯಕ್ತಿಕವಾಗಿ ಸಪೋರ್ಟನ್ನು ತಗೊಂಡು, ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಸಪೋರ್ಟ್ ತಗೊಂಡು ಸಂಪೂರ್ಣವಾಗಿ ಗಣತಿ ಕಾರ್ಯವನ್ನು ಮುಗಿಸಿ 2ನೇ ತಾರೀಕು ರಾತ್ರಿ ನಾನಿಲ್ಲಿ ಬಸ್ಸನ್ನು ಹತ್ತಿ ಜರ್ನಿ ಮಾಡಿಕೊಂಡು 3ನೇ ತಾರೀಕಿಗೆ ಕೊನೆಗೆ ನಾನು TPಗೆ ಭಾಗವಹಿಸಿದೆ. ನಾನು ಭಾಗವಹಿಸಲಿಕ್ಕೆ ಕಾರಣರಾದವರು ಮೇಯ್ನ್ ಅಂತ ಹೇಳಿದರೆ ನಮ್ಮ ತಾಲೂಕಿನ ಮಾನ್ಯ BO ಹಾಗೆ ಜಿಲ್ಲೆಯ DDP ಅವರು ಮೇಯ್ನ್ ಮುಖ್ಯ ಕಾರಣ ಅಂತ ಹೇಳ್ಬೋದು. ಹಾಗೆ ನಮ್ಮ ಡಯಟ್ನ ಉಪನ್ಯಾಸಕರಾದಂತಹ ರಾಜೇಂದ್ರ ಬೆಳ್ಳಿ ಸರ್ ಅವರು. ಸೊ ಅವರಿಗೆ ನಾನು ಈ ಮೂಲಕ ಏನು ಹೇಳ್ತೀನಿ ಅಂತಂದರೆ, ನಾನು ಸದಾ ಕೃತಜ್ಞಳಾಗಿರ್ತೀನಿ ಈ ಒಂದು ಅವಕಾಶಕ್ಕಾಗಿ. ಯಾಕಂದರೆ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಹೋಗಿ ಈ ಪ್ರಯೋಗಗಳನ್ನು ಮಾಡ್ತಾನೆ ಈ ಒಂದು ಪಠ್ಯಕ್ರಮವನ್ನು ಬೋಧಿಸಬೇಕಾಗತ್ತೆ. ಇಲ್ಲಿ ನಾನು ಗಣತಿ ಕಾರ್ಯವನ್ನು ಮುಗಿಸಿ ನಾನಿಲ್ಲಿ ಅಟೆಂಡ್ ಆಗಲೇಬೇಕು ನನ್ನ TPನ ಅಂತೇಳಿ ನನಗೆ ಉತ್ಸಾಹ ಮತ್ತು ಉದ್ದೀಪನ ಅಂತ ಹೇಳ್ತಾರೆ. ಸೊ ಅದು ಯಾಕೆ ಬಂತು ಅಂತ ಹೇಳಿದರೆ, ಇಲ್ಲಿ ನಾವು ಫಸ್ಟ್ ಬಂದರೆ ಒಂದು ಭೌತಿಕ ಪರಿಸರ ವ್ಯವಸ್ಥೆ, ಇಲ್ಲಿ ಸೆಕೆಂಡ್ ಬಂತು ಅಂತ ಹೇಳಿದರೆ ಒಂದು ಓವರಾಲ್ ಆಗಿ ಒಂದು ಎನ್ವಿರಾನ್ಮೆಂಟ್, ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾರೆ. ಸೊ ಧನಾತ್ಮಕವಾದಂಥ ಪರಿಸರ ನನಗೆ ಭಾಳ ಪ್ರೇರಣೆಯನ್ನು ನೀಡ್ತು. ಹಾಗೆ ವಿಷಯದಲ್ಲಿನ ಒಂದು ಪ್ರಬುದ್ಧತೆ ಜಾಸ್ತಿ ಇದೆ ಪ್ರತಿಯೊಬ್ಬರಿಗೂ. ಇಲ್ಲಿ ಒಂದು ಭೌತಶಾಸ್ತ್ರ, ರಸಾಯನಶಾಸ್ತ್ರ ಯಾವುದೇ ಒಂದು ವಿಷಯವನ್ನು ತಗೊಂಡಾಗ ವಿಷಯ ತಜ್ಞರನ್ನು ಅವ್ರನ್ನ ಭೇಟಿ ಮಾಡಲಿಕ್ಕೆ, ಅವ್ರನ್ನ ನೋಡಲಿಕ್ಕೆ ಬರಬೇಕು ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ನಮಗೆ ವಿಷಯದ ಒಂದು ಸಂವಹನ ಆಗುತ್ತೆ ಇಲ್ಲಿ. ಹಾಗೆ ಪ್ರಯೋಗಗಳನ್ನು ಎಷ್ಟು ಅಕ್ಯುರೇಟಾಗಿ ಮಾಡ್ತಾರೆ ಅಂತ ಹೇಳಿದರೆ, ಪ್ರತಿಯೊಂದು ಶಬ್ದವನ್ನು ಹಿಡಿದು ಕೂಡ ಪ್ರತಿಯೊಂದು ಶಬ್ದದ ನಡುವಿನ ಅಕ್ಷರಗಳ ನಡುವಿನ ಅಂತರವನ್ನೂ ಕೂಡ ತುಂಬ ಸ್ಪಷ್ಟವಾಗಿ ವಿವರಣೆಯನ್ನು ನೀಡ್ತಾರೆ. ಸೊ ಹಾಗಾಗಿ ನನಗೆ ಇಲ್ಲಿ ಬರಲೇಬೇಕು, ನಾನು ಇಲ್ಲಿ ಕಲ್ಕೋಬೇಕು ಅಂತಲೇ ನನಗೆ ಈ ಒಂದು ತರಬೇತಿಗೆ ಬರಲಿಕ್ಕೆ ಒಂದು ಉದ್ದೀಪನವನ್ನು ನೀಡುತ್ತೆ. ಈಗ 3 ವರ್ಷ ಆಗಿದೆ, ಇನ್ನೂ 2 ವರ್ಷ ಕಂಪ್ಲೀಟಾಗಿ ನಾನು TPಗಳನ್ನ ಅಟೆಂಡ್ ಮಾಡ್ತೀನಿ. ಪ್ರಯೋಗದ ಕುಟುಂಬದ ಸದಸ್ಯನಾಗಿ ಶಾಶ್ವತವಾಗಿ ಉಳಿಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಪೂರೈಸ್ತೀನಿ ಕೂಡ. ಧನ್ಯವಾದಗಳು.